ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಮಂಡೇ ಈವ್ನಿಂಗ್ ವ್ಲಾಗ್. ಮಂಡೇ ನಾನು ಸಾಯಂಕಾಲ ಬದನೆಕಾಯಿನ ಬೆಳೆಸ್ಕೊಂಡ್ಬಿಟ್ಟು ಎಣ್ಗಾಯಿನ ಮಾಡ್ಕೊಂಡಿದ್ದೆ. ನಾವು ಎಣ್ಗಾಯಿ ಮಾಡೋದಕ್ಕೂ ಮುಂಚೆ ಚಪಾತಿ ಹಿಟ್ಟನ್ನ ಫಸ್ಟ್ ಕಲಿಸ್ಬಿಟ್ಟು ಎತ್ತಿಡಬೇಕಾಗತ್ತೆ, ಯಾಕೆಂದರೆ ಸಾಫ್ಟ್ ಬರಬೇಕಲ್ವ ಚಪಾತಿ. ಹಂಗಾಗಿಬಿಟ್ಟು ಒಂದು ಅರ್ಧ ಗಂಟೆ ನೆನೆಯೋದಕ್ಕಿಟ್ಟಿದ್ದೆ. 1-2 ಬೌಲಷ್ಟು ಚಪಾತಿ ಹಿಟ್ಟು ಹಾಕ್ಕೊಂಬಿಟ್ಟು ಅದಕ್ಕೂ ಸ್ವಲ್ಪ ಸಾಲ್ಟು, ಒಂದು ಸ್ಪೂನಷ್ಟು ಸಕ್ಕರೆ ಮತ್ತು ಒಂದು ಸ್ಪೂನ್ ಆಯಿಲ್ ಹಾಕ್ಕೊಂಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಎತ್ತಿಟ್ಕೊಂಡೆ. ಇವಾಗ ನಾನು ಎಣ್ಗಾಯಿ ಮಾಡೋದಕ್ಕೆ ಒಗ್ಗರಣೆಗೆ ಅಂತ 1 ಈರುಳ್ಳಿ, 1-2 ಟೊಮೊಟೊ ತೊಗೊಂಡಿದ್ದೀನಿ. 1 ಟೊಮೊಟೊನ ನಾವು ಮಸಾಲೆ ರುಬ್ಕೊಳ್ತೀವಲ್ಲ ಅದಕ್ಕೆ ಹಾಕ್ಕೊಳ್ತೀನಿ. ಹಾಗೆ ಇನ್ನೊಂದು ಟೊಮೊಟೊನ ಒಗ್ಗರಣೆಗೆ ಹಾಕ್ಕೊಳೋದಕ್ಕೆ ಅಂತ ಎತ್ತಿಟ್ಕೊಂಡಿದ್ದೀನಿ. ಒಂದು ಕಡಾಯಿಗೆ 1 ಬೌಲಷ್ಟು ಶೇಂಗಾ ಬೀಜ ತೊಗೊಂಡಿದ್ದೆ. ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಆಯಿಲೇನು ಹಾಕೋದು ಬೇಡ, ಹಾಗೆ ಫ್ರೈ ಮಾಡಿಕೊಂಡ್ರೆ ಅದು ಶೇಂಗಾ ಬೀಜದಲ್ಲಿ ಮೇಲ್ಗಡೆ ಸಿಪ್ಪೆ ಇರುತ್ತಲ್ಲ ಅದೆಲ್ಲ ಕಪ್ಪಾಗೋವರೆಗೂ ಚೆನ್ನಾಗಿ ಫ್ರೈ ಮಾಡಿಕೊಂಡು ಒಂದು ಕಡೆ ಎತ್ತಿಟ್ಕೋಬೇಕು. ಈಗ ನೆಕ್ಸ್ಟು ನಾನು ಪೇಸ್ಟ್ ಮಾಡ್ಕೊಳೋದಕ್ಕೆ ಒಂದು ಮಿಕ್ಸಿ ಜಾರಿಗೆ ಒಂದು ಸ್ವಲ್ಪ ಕಾಯಿ ತುರಿ ಹಾಕ್ಕೊಳ್ತಿದ್ದೀನಿ. ಕಾಯಿ ತುರಿ, ಒಂದು ಸ್ವಲ್ಪ ಶೇಂಗಾ ಬೀಜ ಫ್ರೈ ಮಾಡ್ಕೊಂಡಿದ್ವಲ್ಲ ಶೇಂಗಾ ಬೀಜ, 1-2 ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡರು, ಹಾಗೆ ಸಾಂಬಾರು ಪುಡಿ 1.5 ಸ್ಪೂನ್ ಹಾಕ್ಕೊತಿದ್ದೀನಿ. ಮತ್ತು ಗರಂ ಮಸಾಲ 1 ಸ್ಪೂನು, ಧನಿಯಾ ಪುಡಿ 1 ಸ್ಪೂನ್ ಹಾಕ್ಕೊಂಡು ಸ್ವಲ್ಪ ಹುಣಸೆಹಣ್ಣು, ಹಾಗೆ 1 ಟೊಮೊಟೊ ಹೆಚ್ಚಿಟ್ಕೊಂಡಿದ್ದೆ ಅಲ್ವಾ ಅದು 1 ಟೊಮೊಟೊ ಹಾಕ್ಕೊತಿದ್ದೀನಿ. ಸ್ವಲ್ಪ ಸಾಲ್ಟು 1 ಸ್ಪೂನಷ್ಟು ಹಾಕ್ಕೊಂಡು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಗ್ರೈಂಡ್ ಮಾಡ್ಕೊಂಡು ಈ ಥರ ಪೇಸ್ಟು ರೆಡಿ ಆಗುತ್ತೆ. ಬದನೆಕಾಯಿನ ಹಾಗೆ ಹೆಚ್ಚಿಬಿಟ್ಟು ಹಾಗೆ ಎತ್ತಿಟ್ರೆ ಕಪ್ಪಾಗುತ್ತೆ, ಕಹಿ ಅನಿಸುತ್ತೆ. ಹಾಗಾಗಿಬಿಟ್ಟು ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಅದಕ್ಕೆ ಒಂದು ಸ್ವಲ್ಪ ರಾಗಿ ಹಿಟ್ಟು, ಉಪ್ಪು ಹಾಕಿಬಿಟ್ಟು ಬದನೆಕಾಯಿನ ಈ ಥರ ಒಂದು 4 ಭಾಗ ಆಗಿ ನಾನು ಕಟ್ ಮಾಡ್ಕೊಳ್ತಿದ್ದೀನಿ ಎಣ್ಗಾಯಿ ಮಾಡೋದಕ್ಕೆ. ಈ ಥರ ಕಟ್ ಮಾಡಿಬಿಟ್ಟು ಅದು ರಾಗಿ ಹಿಟ್ಟು ಮತ್ತು ಉಪ್ಪು ಹಾಕಿರ್ತೀವಲ್ಲ ಆ ನೀರಲ್ಲಿ ನಾವು ಹಾಕಬೇಕಾಗುತ್ತೆ. ಆವಾಗ 1 ಅವರ್ ಆದರೂ ಕೂಡ ಅದೇನೂ ಆಗೋಲ್ಲ, ಕಹಿ ಅನಿಸಲ್ಲ ಮತ್ತು ಬ್ಲ್ಯಾಕು ಕೂಡ ಆಗೋಲ್ಲ, ಚೆನ್ನಾಗಿರುತ್ತೆ ಬದನೆಕಾಯಿ. ಹಾಗಾಗಿಬಿಟ್ಟು ನಾನು ಒಂದು 4 ಪೀಸ್ ಆಗಿ ಮಾಡಿ ಕಟ್ ಮಾಡಿ ಎತ್ತಿಟ್ಕೊಳ್ತಾ ಇದ್ದೀನಿ. ನಾವು ಬದನೆಕಾಯಿನ ಕಟ್ ಮಾಡಿ ಇಟ್ಕೊಂಡಿರ್ತೀನಲ್ವ ಒಂದು 4-5 ಭಾಗವಾಗಿ, ಅದನ್ನು ನಾವು ಪೇಸ್ಟ್ ರೆಡಿ ಮಾಡಿ ಇಟ್ಕೊಂಡು ಆ ಬದನೆಕಾಯಿಗೆ ಆ ಪೇಸ್ಟನ್ನು ಫುಲ್ಲು ಕವರ್ ಆಗೋ ಥರ ಕಂಪ್ಲೀಟಾಗಿ ತುಂಬಿ ಎತ್ತಿಟ್ಕೋಬೇಕು. ಒಗ್ಗರಣೆಗೆ ಹಾಕೋದಕ್ಕೂ ಮುಂಚೆ ಈ ಥರ ನಾನು ಎಲ್ಲ ಬದನೆಕಾಯಿಗೂ ಈ ಥರ ಪೇಸ್ಟನ್ನು ತುಂಬಿಬಿಟ್ಟು ಎತ್ತಿಟ್ಕೊಳ್ತಿದ್ದೀನಿ. ನೆಕ್ಸ್ಟು ಒಂದು ಕಡಾಯಿಗೆ 3 ಸ್ಪೂನಷ್ಟು ಆಯಿಲ್ ಹಾಕ್ಕೊಂಬಿಟ್ಟು ಸ್ವಲ್ಪ ಸಾಸಿವೆ, ಕರಿಬೇವಿನ ಸೊಪ್ಪನ್ನು ಒಗ್ಗರಣೆಗೆ ಹಾಕ್ಕೊಳ್ತಿದ್ದೀನಿ. ಹಾಗೆ ನಾನು ಸ್ಟಾರ್ಟಿಂಗು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಒಗ್ಗರಣೆಗೆ ಅಂತ. 1 ಟೊಮೊಟೊ ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ 1 ಟೊಮೊಟೊನ ಕೂಡ ಒಗ್ಗರಣೆಗೆ ಹಾಕ್ಕೊಳ್ತಿದ್ದೀನಿ. ಈರುಳ್ಳಿ ಮತ್ತು ಟೊಮೊಟೊನ ಚೆನ್ನಾಗಿ ಆಯಿಲಲ್ಲಿ ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಚೆನ್ನಾಗಿ ಹಸಿ ವಾಸನೆ ಹೋಗುವವರೆಗೂ, ಬ್ರೌನ್ ಕಲರ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡಿಕೊಂಡು ನಾವು ಬದನೆಕಾಯಿನೆಲ್ಲ ಮಸಾಲೆ ತುಂಬ್ಕೊಂಡಿದ್ವಲ್ವ ಅದನ್ನು ಕೂಡ ಒಗ್ಗರಣೆಗೆ ಹಾಕ್ಕೊಂಡ್ಬಿಟ್ಟು ಮುಂಚೆ ನಾವು ಪೇಸ್ಟ್ ರೆಡಿ ಮಾಡಿ ಇಟ್ಕೊಂಡಿದ್ವಿ ಆ ಪೇಸ್ಟನ್ನು ಕೂಡ ನಾವು ಒಗ್ಗರಣೆಗೆ ಹಾಕ್ಕೋಬೇಕು ಬದನೆಕಾಯಿ ಮೇಲೆ. ಈ ಥರ ಮಾಡೋದ್ರಿಂದ ಬದನೆಕಾಯಿ ಚೆನ್ನಾಗಿರುತ್ತೆ ಟೇಸ್ಟು. ಹಾಗೆ ಒಂದು ಸ್ವಲ್ಪ ನೀರನ್ನು ಕೂಡ ಮೇಲೆ ಹಾಕಬೇಕು, ಎಷ್ಟು ಬೇಕಾಗುತ್ತೆ ನೋಡ್ಕೊಂಬಿಟ್ಟು. ಹಾಗೆ ನಾವು ಸಾಲ್ಟ್ ಬೇಕಾದರೆ ಹಾಕೋಬೋದು. ಮುಂಚೆ ನಾವು ಪೇಸ್ಟನ್ನು ರೆಡಿ ಮಾಡ್ಕೋಬೇಕಾದ್ರೆ ಹಾಕ್ಕೊಂಡಿದ್ವಲ್ವ ಮತ್ತೆ ಹಾಕ್ಕೊಳ್ತಾ ಇಲ್ಲ ನಾನು. ಹೀಗೆ ಒಂದು 1/4 ಗಂಟೆ ಚೆನ್ನಾಗಿ ಬದನೆಕಾಯಿನ ಬೇಯಿಸ್ಕೊಳ್ತಿದ್ದೀನಿ. ಇದು ಬದನೆಕಾಯಿ ಎಣ್ಗಾಯಿ ಜೋಳದ ರೊಟ್ಟಿ ಇರ್ಬೋದು, ರಾಗಿ ರೊಟ್ಟಿ ಮತ್ತು ಚಪಾತಿಗೆಲ್ಲ ಒಂದೊಳ್ಳೆ ಕಾಂಬಿನೇಷನ್ ಆಗಿರುತ್ತೆ, ಟೇಸ್ಟ್ಫುಲ್ ಆಗಿರುತ್ತೆ, ತಿನ್ನೋದಕ್ಕೂ ಚೆನ್ನಾಗಿರುತ್ತೆ. ಅದು ಸ್ಪೈಸಿಯಾಗಿ ಮಾಡಿಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಥ್ಯಾಂಕ್ ಯು.